ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಮೊಹರಂ ಸ್ಪೆಷಲ್ ಚಂಗೆ ಹೆಂಗೆ ಮಾಡೋದಂತಂದು ನೋಡೋಣ ಬರ್ರಿ. ಮೊದಲು ಚಂಗೆ ಮಾಡೋಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊತೇನೆ ರೀ. ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊತೇನೆ ರೀ. ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡಾದ್ಮೇಲೆ ಸೂಸ್ಲಾ ಮಾಡೋಕೆ ಏನೇನು ತೊಗೋಬೇಕಂತ ನೋಡೋಣ ರೀ. 1 ಬಟ್ಲ ಪುಟಾಣಿ ತೊಗೊಂಡು ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಅದೇ ಮಿಕ್ಸಿ ಜಾರಿಗೆ 1 ಬೌಲ್ ಆಗುವಷ್ಟು ಬೆಲ್ಲ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಸೂಸ್ಲಾ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ಆಮೇಲೆ ಸಣ್ಣಗೆ ತುರಿದಿರೋ ಒಣ ಕೊಬ್ಬರಿ ಹಾಕತ್ತೇನೆ ರೀ. ಅದಕ್ಕೆ ಮತ್ತು ಹುರ್ಕೊಂಡಿರೋ 2 ಸ್ಪೂನ್ ಆಗುವಷ್ಟು ಗಸಗಸೆ, ಹುರ್ಕೊಂಡಿರುವಂಥ 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಏಲಕ್ಕಿ ಲವಂಗ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಸೂಸ್ಲಾ ರೆಡಿ ಆಯ್ತು. ಚಂಗೆ ಮಾಡ್ಕೊಳಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡು ಚಪಾತಿ ಮಾಡುವಷ್ಟು ಹಿಟ್ಟು ತೊಗೊಂಡು ಚಂಗೆ ಮಾಡ್ಕೊಳ್ಳೋಣ್ರಿ. ಈಗ ಚಂಗೆ ಮಾಡ್ಕೊಳಕ್ಕೆ ಅದನ್ನು ಒಂದ್ಸಲ ಹಿಂಗೆ ಚಂಗೆದ ಮಣಿ ಮೇಲೆ ಹಾಕಿಂದ ವಾಪಸ್ ತೆಗಿದು ಬೇಡ್ರಿ. ಯಾಕಂದ್ರೆ ತೆಗೆದ್ರೆ ಅದು ಡಿಸೈನ್ ಅದ್ರ ಮ್ಯಾಗ ಕರೆಕ್ಟಾಗಿ ಮೂಡಂಗಿಲ್ಲ. ಅದನ್ನು ಚಂಗೆ ಮಣಿನ ತಿರುಗಿಸ್ಕೊಂತ ಚಂಗೆ ರೆಡಿ ಮಾಡೋಣ್ರಿ. ಈಗ ಚಂಗೆ ರೆಡಿ ಆಯ್ತು ನೋಡ್ರಿ, ಡಿಸೈನ್ ಹೆಂಗೆ ಬಂದೈತಿ. ಅದನ್ನು ಒಂದು ಹಂಚೊಳಗೆ ಹಾಕಿ ಚಂದಾಗ ಬೇಯಿಸ್ಕೊಳ್ಳೋಣ್ರಿ. ಎರಡು ಸೈಡ್ ಸ್ವಲ್ಪ ಎಣ್ಣೆ ಹಾಕಿ ಚಂದಾಗ ಬೇಯಿಸ್ಕೊಂಡು ಆಮೇಲೆ ಅದನ್ನ ಒಂದು ಪ್ಲೇಟ್ ಒಳಗೆ ಹಾಕಿ ಅದ್ರ ಮ್ಯಾಗ ಏನು ಸುಸ್ಲಾ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಅದ್ರ ತುಂಬ ಸ್ಪ್ರೆಡ್ ಮಾಡ್ಕೊಳ್ಳೋಣ್ರಿ. ಅದನ್ನು ಆಮೇಲೆ ಅದ್ರ ಮ್ಯಾಗ ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕಾಕತ್ತೇನೆ ರೀ. ನಾನು ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಎರಡಕ್ಕೂ ಒಣ ಕೊಬ್ಬರಿ ಹಾಕಿ ಮ್ಯಾಗ ಒಂದೊಂದು ಸ್ಪೂನ್ ತುಪ್ಪ ಹಾಕಾತೇನೆ ರೀ. ನಾನು ತುಪ್ಪ ಎಲ್ಲ ಹಾಕಿದಾದ್ಮೇಲೆ ಚಂಗೆ ರೆಡಿ ಆದವು ರೀ. ಹೆಂಗಾಗ್ಯಾವ ಅಂತಂದು ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ.